ಆತ್ಮೀಯ ಸ್ನೇಹಿತರೆ, ಭಾರತ ಜನಗಣತಿ 2027 ಇಲ್ಲಿ ಮೊದಲನೇ ಫೇಸ್ನಲ್ಲಿ ಮನೆಪಟ್ಟಿಯನ್ನು ಮಾಡಬೇಕಾಗುತ್ತೆ. ಮನೆಪಟ್ಟಿಯನ್ನು ಮಾಡಲು ಏಪ್ರಿಲ್ 16ರಿಂದ ಮೇ 15 ಒಂದು ತಿಂಗಳ ಕಾಲಾವಕಾಶ ಇರುತ್ತೆ. ಇಲ್ಲಿ ನಾವು ಮನೆಪಟ್ಟಿಯನ್ನು ಮಾಡೋಕ್ಕೆ ಹೋದಾಗ ಮೊದಲ 3 ದಿನಗಳು ಮನೆ ಸಂಖ್ಯೆಯನ್ನು ಮತ್ತು ಮ್ಯಾಪನ್ನು ತಯಾರು ಮಾಡಬೇಕಾಗುತ್ತೆ. ಈ ವಿಡಿಯೋದಲ್ಲಿ ನಾವು ಮನೆ ಸಂಖ್ಯೆಯನ್ನು ಹೇಗೆ ಕೊಡೋದು, ಅದರಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಮುಖ್ಯ ಅಂಶಗಳು ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಆತ್ಮೀಯರೇ, ಮೊದಲಿಗೆ ನಾವು ಇಲ್ಲಿ ಉದ್ದೇಶಗಳನ್ನು ತಿಳ್ಕೋಬೇಕಾಗುತ್ತೆ. ಮನೆಪಟ್ಟಿ ಮತ್ತು ಮನೆಗಣತಿಯ ಮೂಲ ಪರಿಕಲ್ಪನೆಗಳು ಮತ್ತು ವ್ಯಾಖ್ಯಾನಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತೀವಿ. ನಂತರ ಮನೆ ಸಂಖ್ಯೆ ನೀಡುವ ವಿಧಾನವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ನಂತರ ಈ ವಿಡಿಯೋ ಆದ ನಂತರ ನಾವು ಏನು ತಿಳ್ಕೊಂಡಿರ್ತೀವಿ ಅಂದರೆ ಮನೆಪಟ್ಟಿ ಮತ್ತು ಮನೆಗಣತಿಯ ಮೂಲ ಪರಿಕಲ್ಪನೆಗಳನ್ನು ನಾವು ಇಲ್ಲಿ ಸಂಪೂರ್ಣವಾಗಿ ತಿಳ್ಕೊಂಡು ಇರ್ತೀವಂತೆ. ಸೊ ನಂತರ ಬಂದರೆ ಇಲ್ಲಿ ನೀವು ನೋಡ್ಬೋದು ರೂಪರೇಖೆಗಳು. ನಾವು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಅಂಶಗಳು ಇಲ್ಲಿ ಮೊದಲನೇ ಫೇಸ್ನಲ್ಲಿ ಮನೆಪಟ್ಟಿ ಅಥವಾ ಗಣಗತಿ ಬ್ಲಾಕ್, ನಂತರ ಆವರಣಗಳು, ಕಟ್ಟಡ, ಜನಗಣತಿ, ಮನೆ, ಕುಟುಂಬ, ಗಣತಿಗೆ ಒಳಗೊಳ್ಳಬೇಕಾದ ವ್ಯಕ್ತಿಗಳು, ಕುಟುಂಬದ ಮುಖ್ಯಸ್ಥ, ನಂತರ ಮನೆ ಸಂಖ್ಯೆಗಾಗಿ ಮಾರ್ಗಸೂಚಿಗಳು. ಇಷ್ಟನ್ನು ನಾವು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಮತ್ತು ಇಲ್ಲಿ ಯಾರು ಗಣತಿಯನ್ನು ಮಾಡಕ್ಕೆ ಹೋಗ್ತೀರಾ ಅವರು ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ನಂತರ ಆಡಳಿತ ಘಟಕಗಳು ನೀವು ಗಮನಿಸ್ತಾ ಹೋಗ್ಬೋದು. ದೇಶ, ರಾಜ್ಯ, ಕೇಂದ್ರಾಡಳಿತ ಪ್ರದೇಶ, ಜಿಲ್ಲೆ, ತಾಲೂಕು, ಅದರ ನಂತರ ಗ್ರಾಮ ಅಥವಾ ವಾರ್ಡ್, ಅದರ ನಂತರ ಮನೆಪಟ್ಟಿ ಬ್ಲಾಕ್. ಇಲ್ಲಿ ನೋಡ್ಬೋದು ಜನಗಣತಿಯ ಪ್ರಾಥಮಿಕ ಉದ್ದೇಶವನ್ನು ನೀವು ಈ ಪಾಯಿಂಟಲ್ಲಿ ನೋಡ್ಬೋದು. ನಂತರ ಮನೆಪಟ್ಟಿ ಬ್ಲಾಕ್ ಜನಗಣತಿಯ ಮೂಲ ಘಟಕವಾಗಿದೆ ಅಂತ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ನಂತರ ನೋಡ್ತಾ ಹೋದ್ರೆ ಇಲ್ಲಿ ಮನೆಪಟ್ಟಿ ಬ್ಲಾಕ್ ಮುಖ್ಯವಾಗಿ ನೀವು ಗಮನಿಸಬೇಕಾಗಿರೋದು ಮನೆಪಟ್ಟಿ ಬ್ಲಾಕ್ ನಿಮ್ಮದು ಯಾವುದು ಅಂತ. ನಿಮಗೆ ಇಲ್ಲಿ ಮನೆಪಟ್ಟಿ ಬ್ಲಾಕ್ ನಿಮಗೆ ಮೆಸೇಜ್ ಬಂದಿರುತ್ತೆ ಅಥವಾ HLO ಆ್ಯಪ್ನಲ್ಲಿ ನಿಮಗೆ ಇದು ತೋರಿಸುತ್ತೆ. ನಾನು ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನೀವು ನಿಮ್ಮ HLO ಆ್ಯಪ್ನಲ್ಲಿ ನಿಮಗೆ ಅಲರ್ಟ್ ಆಗಿರುವ ಬ್ಲಾಕ್ ಯಾವುದು ಮತ್ತು ಮ್ಯಾಪನ್ನು ಹೇಗೆ ನೋಡ್ಕೊಳ್ಳೋದು ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ಕೊಳ್ಳಿ, ಮನೆ ಸಂಖ್ಯೆ ನೀಡುವಿಕೆ, ಮನೆಪಟ್ಟಿ ಮತ್ತು ಮನೆಪಟ್ಟಿ ಅನುಸೂಚಿಗಳ ಪ್ರಚಾರಕ್ಕೆ ಸಂಬಂಧಿಸಿದಂತೆ ಜನಗಣತಿ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲು ಗಣತಿದಾರರಿಗೆ ನಿಗದಿಪಡಿಸಲಾದ ಪ್ರದೇಶವನ್ನು ನಾವು ಮನೆಪಟ್ಟಿ ಬ್ಲಾಕ್ ಅಂತ ಹೇಳ್ತೀವಿ. ಇಲ್ಲಿ ಗಣತಿದಾರರ ಮೊದಲ ಕರ್ತವ್ಯ ಏನಂದರೆ ನೇಮಕಾತಿ ಆದೇಶದಲ್ಲಿ ಲಭ್ಯ ಇರುವ ಮನೆಪಟ್ಟಿ ಬ್ಲಾಕ್ ಮ್ಯಾಪ್ ಮತ್ತು ಮನೆಪಟ್ಟಿ ಕಾರ್ಯಾಚರಣೆ ಆ್ಯಪ್ನೊಂದಿಗೆ ಮೇಲ್ವಿಚಾರಕರ ಜೊತೆಗೆ ಪ್ರದೇಶಕ್ಕೆ ಭೇಟಿ ನೀಡಬೇಕು. ಇದು ನಾವು ಮೊದಲ 3 ದಿನಗಳಲ್ಲಿ ಮಾಡ್ತೀವಿ. ಸಂಖ್ಯೆಯನ್ನು ಕೊಡೋದು ಮತ್ತು ಮ್ಯಾಪನ್ನು ಮಾಡೋದನ್ನು ನಾವು ಮೊದಲನೇ 3 ದಿನಗಳಲ್ಲಿ ಇದನ್ನು ನಾವು ಮಾಡ್ತಾ ಹೋಗ್ತೀವಿ. ಹಾಗೆ ಇಲ್ಲಿ ಚದುರಿದ ಮತ್ತು ಪ್ರತ್ಯೇಕ ಕಟ್ಟಡಗಳಿದ್ರೆ ಅಂದರೆ ನಿಮಗೊಂದು ಮ್ಯಾಪ್ ಕೊಟ್ಟಿರ್ತಾರೆ, ಮನೆಗಳು ಎಲ್ಲೋ ಚದುರಿದ್ರೆ ಅದನ್ನು ನಾವು ಗಣನೆಗೆ ತಗೋಬೇಕು. ಯಾವ ಮನೆಗಳನ್ನು ಯಾವ ಕಟ್ಟಡಗಳನ್ನು ನಾವು ಇಲ್ಲಿ ಬಿಡೋ ಹಾಗೆ ಇಲ್ಲ. ನಂತರ ಇಲ್ಲಿ ಗಮನಿಸ್ತಾ ಹೋದ್ರೆ ಮನೆಪಟ್ಟಿ ಬ್ಲಾಕ್ ಮತ್ತೆ ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು. ಇಲ್ಲಿ ನಾವು ಮನೆಪಟ್ಟಿ ಬ್ಲಾಕ್ನೊಳಗೆ ಬರುವ ಯಾವುದೇ ರಚನೆ ಕಟ್ಟಡವನ್ನು ಇಲ್ಲಿ ನಾವು ಬಿಡಬಾರದು. ಯಾವುದೇ ಮನೆಗಳನ್ನು ಅಥವಾ ಯಾವುದೇ ಕಟ್ಟಡಗಳನ್ನು ನೀವು ನಿಮಗೆ ಏನು ಬಂದಿರುತ್ತೋ ಮ್ಯಾಪು ಅದರಲ್ಲಿ ಯಾವುದನ್ನು ಬಿಡಾಗಿಲ್ಲ. ನಂತರ ಮನೆಪಟ್ಟಿ ಬ್ಲಾಕ್ನ ಗಡಿಯೊಳಗೆ ಚದುರಿದ ಹಳ್ಳಿಗಳು ಅಥವಾ ಪ್ರತ್ಯೇಕ ಕಟ್ಟಡಗಳಾದರೆ ಅದನ್ನು ಕೂಡ ನೀವು ಬಿಡ್ದಂಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ನಂತರ ಇಲ್ಲಿ ನೀವು ನೋಡ್ಬೋದು ಈ ಪಾಯಿಂಟಲ್ಲಿ ಏನಿದೆ ಅಂದರೆ ನೀವು ಒಂದು ಕುಟುಂಬ 2 ಮನೆಗಳಲ್ಲಿ ಒಂದೇ ಊರಲ್ಲಿ ವಾಸಿಸ್ತಾ ಇರ್ತಾರೆ ಅಂದರೆ ಯಾವ ಮನೆಯಲ್ಲಿ ಹೆಚ್ಚಾಗಿ ವಾಸಿಸ್ತಾ ಇರ್ತಾರೋ ಆ ಮನೆಯನ್ನು ಇಲ್ಲಿ ಪರಿಗಣನೆಗೆ ತಗೋಬೇಕಾಗುತ್ತೆ. ಸೊ ಹಾಗೆ ನಂತರ ಹೋಗ್ತಾ ಹೋದರೆ ಆವರಣಗಳು ನಮಗೆಲ್ಲ ಗೊತ್ತಿದೆ. ಆವರಣಗಳಂದ್ರೇನು? ಇವು ಅಪಾರ್ಟ್ಮೆಂಟ್ಗಳು ಅಥವಾ ಫ್ಲಾಟ್ಗಳು, ಬಹುಮಹಡಿ ಕಟ್ಟಡಗಳ ಸಂದರ್ಭದಲ್ಲಿ ಭೂಮಿ ಅಥವಾ ಸಾಮಾನ್ಯ ಸ್ಥಳ ಜೊತೆಗೆ ಅಥವಾ ಕಟ್ಟಡ ಅಥವಾ ಮನೆಯನ್ನು ಸೂಚಿಸುತ್ತೆ. ನಂತರ ಇಲ್ಲಿ ಇವು ಕಟ್ಟಡಕ್ಕೆ ಕಾಂಪೌಂಡ್, ಗೋಡೆ ಅಥವಾ ಬೇಲಿ ಹೊಂದಿರಬಹುದು ಅಥವಾ ಇಲ್ಲದಿರಬಹುದು. ಅಂದರೆ ಈಗಾಗಲೇ ಹೇಳಿದ್ದನ್ನು ಆವರಣ ಅಂದರೆ ನಾವು ಮನೆ ಮುಂದೆ ಇರುವ ಒಂದು ಜಾಗ ಅಂತ ನಾವು ಇಲ್ಲಿ ಪರಿಗಣಿಸಬಹುದು. ನಂತರ ಆವರಣಕ್ಕೆ ಉದಾಹರಣೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಕಾಂಪೌಂಡ್ ಇಲ್ಲದ ಆವರಣ, ಇಲ್ಲಿ ಮನೆ ಮುಂದೆ ಜಾಗ ಇದೆ ಆದರೆ ಇದಕ್ಕೆ ಕಾಂಪೌಂಡ್ ಇಲ್ಲ. ನಂತರ ಇದರಲ್ಲಿ ನೋಡ್ಬೋದು ಕಾಂಪೌಂಡ್ ಗೋಡೆಯೊಂದಿಗೆ ಆವರಣ, ಇದಕ್ಕೆ ಮನೆ ಮುಂದೆ ಜಾಗ ಇದೆ ಅದಕ್ಕೆ ಏನಾಗಿದೆ ಕಾಂಪೌಂಡ್ ಇದೆ. ಇಲ್ಲಿ ನೀವು ನೈಸರ್ಗಿಕವಾಗಿ ಬೇಲಿ ಇದೆ ನೋಡ್ಬೋದು. ನೀವು ಗಿಡಗಳನ್ನು ಮುಂದೆ ಹಾಕೊಂಡು ಬೇಲಿಯನ್ನು ಮಾಡ್ಕೊಂಡಿದ್ರೆ ನೈಸರ್ಗಿಕವಾಗಿ ಬೇಲಿ ಹೊಂದಿರುವ ಆವರಣ ಅಂತ ನಾವು ಇಲ್ಲಿ ಹೇಳ್ಬೋದು.
ನಂತರ ಇಲ್ಲಿ ಬರ್ತಾ ಹೋದ್ರೆ ಕಟ್ಟಡ ಅಂದ್ರೆ ಯಾವ್ದು ಬರುತ್ತೆ? ಇಲ್ಲಿ ನೀವು ಗಮನಿಸ್ಬೋದು, ಈ ಚಿತ್ರಗಳಲ್ಲಿ ಕಟ್ಟಡ ಅಂದ್ರೆ ಯಾವ್ದು ಬರ್ತಾ ಹೋಗುತ್ತೆ ಈ ಚಿತ್ರಗಳು ನೋಡಿ. ಈ ಚಿತ್ರಗಳಲ್ಲಿ ಏನು ಬರ್ತದೆ ಇವೆಲ್ಲವನ್ನು ನಾವು ಕಟ್ಟಡ ಅಂತ ಪರಿಗಣಿಸ್ತೀವಿ. ನೀವು ಈ ಥರ ಕಟ್ಟಡ ಅಂತ ಇರೋದಾಗಲೇ ಹೇಳಿದ್ದೀನಿ, ಕೆಲವೊಂದು ನೆಲಕ್ಕೆ ಹೊಂದಿಕೊಂಡಿರುವಂಥ ಮೇಲ್ಛಾವಣಿ ಇರುವಂಥವ ಅಥವಾ ಟಾರ್ಪಲ್ ಹಾಕೊಂಡು ಒಂದು ಕಟ್ಟಡಕ್ಕೆ ವಾಸಕ್ಕೆ ಯೋಗ್ಯವಾಗಿರುವ ಎಲ್ಲವನ್ನು ನಾವು ಕಟ್ಟಡ ಅಂತ ನಾವು ಇಲ್ಲಿ ಭಾವಿಸ್ತೀವಿ. ದೇವಸ್ಥಾನ ಆಗಿರ್ಬೋದು, ಚರ್ಚ್ ಆಗಿರ್ಬೋದು, ಮಸೀದಿ ಆಗಿರ್ಬೋದು, ಸೊ ಇವೆಲ್ಲವನ್ನು ನಾವು ಧಾರ್ಮಿಕ ಸ್ಥಳಗಳನ್ನು ಕೂಡ ನಾವು ಏನು ಮಾಡ್ತೀವಿ ಇಲ್ಲಿ ಕಟ್ಟಡ ಅಂತ ಭಾವಿಸ್ತಾ ಹೋಗ್ತೀವಿ. ನಂತರ ಕಟ್ಟಡಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋದರೆ ನಾವು ಕಟ್ಟಡವು ನೆಲದ ಮೇಲಿರುವ ಒಂದು ಪ್ರತ್ಯೇಕ ನಿರ್ಮಿತ ಆಕೃತಿಯಾಗಿರುತ್ತದೆ. ಇಲ್ಲಿ ಸಾಮಾನ್ಯವಾಗಿ ನಿರ್ಮಾಣವು 4 ಗೋಡೆಗಳು ಮತ್ತು ಒಂದು ಚಾವಣಿಯನ್ನು ಹೊಂದಿರುತ್ತದೆ. ಮತ್ತೆ ಇಲ್ಲಿ ಸಾಮಾನ್ಯ ದೇಹದ ವ್ಯಕ್ತಿಯು ವಾಸಿಸಲು ಅಥವಾ ಉಳಿಯಲು ಪ್ರವೇಶಿಸಲು ಅವಕಾಶ ಇರಬೇಕು. ಇಲ್ಲಿ ಈ ಥರ ಶಂಕುವಿನ ಆಕಾರದಲ್ಲಿ ಗುಡಿಸಲುಗಳಂತಹ ಸಾಂಪ್ರದಾಯಿಕವಲ್ಲದ ರಚನೆಗಳನ್ನು ಕೂಡ ಹೊಂದಿರುತ್ತೆ. ಇದನ್ನು ನಾವು ಕಟ್ಟಡ ಅಂತ ನಾವು ತಗೋಬೇಕಾಗತ್ತೆ ಪರಿಗಣನೆಗೆ. ನಂತರ ಬಹುಮಹಡಿ ಕಟ್ಟಡನೂ ಆಗಿರ್ಬೋದು, ಅಂದರೆ ಅಪಾರ್ಟ್ಮೆಂಟ್ಗಳಾಗಿರ್ಬೋದು, ಇವನ್ನೆಲ್ಲವನ್ನು ನಾವು ಕಟ್ಟಡ ಅಂತ ಪರಿಗಣನೆಗೆ ತಗೋಬೇಕಾಗತ್ತೆ. ನಂತರ ಇಲ್ಲಿ ಬರ್ತಾ ಹೋದರೆ ಕಟ್ಟಡದ ಉಪಯೋಗಗಳನ್ನು ನಾವು ತಿಳ್ಕೊಬೇಕಾಗತ್ತೆ. ಕಟ್ಟಡ ಅಂದರೆ ಏನು ಅಂದರೆ, ಕಟ್ಟಡ ಅಂತ ಹೇಳಬೇಕು ಅಂದರೆ ನಾವು ಅದನ್ನು ಬಳಸಬೇಕಾಗತ್ತೆ. ವಾಸಸ್ಥಾನಗಳು ಅಥವಾ ಅಂಗಡಿಗಳು, ವ್ಯಾಪಾರ ಗೃಹಗಳು, ಕಚೇರಿಗಳು, ಕಾರ್ಖಾನೆಗಳು, ಕಾರ್ಯಾಗಾರಗಳು, ಕೆಲಸದ ಶೆಡ್ಗಳು, ಶಾಲೆಗಳು, ಪೂಜಾ ಸ್ಥಳಗಳು, ಗೋಡೌನ್ಗಳು, ಅಂಗಡಿಗಳು ಇತ್ಯಾದಿ ಇವೆಲ್ಲವನ್ನು ನಾವು ಕಟ್ಟಡ ಅಂತ ಪರಿಗಣಿಸ್ತೀವಿ. ಕೆಲವೊಂದು ನಿವಾಸ ಮತ್ತು ಅಂಗಡಿ ಎರಡು ಸಂಯೋಜನೆ ಆಗಿರುತ್ತೆ, ಅಂಥದ್ದನ್ನು ನಾವು ಕೂಡ ಒಂದು ಕಟ್ಟಡ ಅಂತ ಪರಿಗಣಿಸಬೇಕಾಗುತ್ತೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡ್ಬೋದು, ಇದನ್ನು ಕಟ್ಟಡ ಅಂತ ಭಾವಿಸ್ತೀವಿ, ಇದನ್ನು ಕಟ್ಟಡ ಅಂತ ತಗೊಳ್ತೀವಿ, ಇದನ್ನು ಕೂಡ ಕಟ್ಟಡ ಅಂತ ತಗೊಳ್ತೀವಿ. ಸೊ ನಂತರ ಕಟ್ಟಡ ಖಾಲಿಯಾಗಿದ್ರೂ ಕೂಡ ಅದನ್ನು ನಾವು ಇಲ್ಲಿ ಪರಿಗಣನೆಗೆ ತಗೊಂಡು ನಂತರ ಅದಕ್ಕೆ ಸಂಖ್ಯೆಯನ್ನು ಕೊಡಬೇಕಾಗುತ್ತೆ. ಇಲ್ಲಿ ಮುಖ್ಯವಾಗಿ ಇಲ್ಲಿ ತಿಳ್ಕೊಂಡು ಸಾರಾಂಶ, ಮನೆ ಪಟ್ಟಿ, ನಂತರ ಆವರಣ ಅಂದ್ರೆ ಏನು, ನಂತರ ಕಟ್ಟಡ ಅಂದ್ರೆ ಏನು ಅಂತ ನಾವು ಇಲ್ಲಿ ತಿಳ್ಕೊಂಡಿದ್ವಿ. ನಂತರ ಬಂದರೆ ಇಲ್ಲಿ ಜನಗಣತಿ ಮನೆ ಅಂದರೆ ಯಾವುದು, ನಂತರ ಕಟ್ಟಡ ಅಥವಾ ಕಟ್ಟಡದ ಭಾಗ, ನಂತರ ಪ್ರತ್ಯೇಕ ಘಟಕವಾಗಿ ಗುರುತಿಸಲ್ಪಟ್ಟಿದೆ ಅಂದ್ರೆ ಅದನ್ನು ಕಟ್ಟಡ ಅಂತ ತಗೊಳ್ತೀವಿ. ನಂತರ ಪ್ರತ್ಯೇಕ ಮುಖ್ಯ ದ್ವಾರವನ್ನು ಹೊಂದಿರಬೇಕಾಗುತ್ತೆ. ರಸ್ತೆ, ಸಾಮಾನ್ಯ ಅಂಗಳ ಅಥವಾ ಮೆಟ್ಲು ಅಥವಾ ಇತ್ಯಾದಿ ಇರ್ಬೋದು. ನಂತರ ಇಲ್ಲಿ ಆಕ್ರಮಿತ ಅಥವಾ ಖಾಲಿ ಜಾಗವನ್ನು ಕೂಡ ನಾವು ಕಟ್ಟಡ ತಗೊಳ್ತೀವಿ ಅಥವಾ ಅದನ್ನು ಜನಗಣತಿ ಮನೆಗೆ ಪರಿಗಣಿಸ್ತೀವಿ. ವಸತಿರಹಿತ ಅಥವಾ ಮಿಶ್ರ ಬಳಕೆ, ಇಲ್ಲಿ ನಾವು ಯಾವುದನ್ನ ಜನಗಣತಿ ಮನೆಗೆ ತಗೋಬೇಕು ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗೆ ನಂತರ ಇಲ್ಲಿ ಬಂದರೆ ಕಟ್ಟಡ ಮತ್ತು ಜನಗಣತಿ ಮನೆಗಳನ್ನು ಗುರುತಿಸುವಿಕೆ, ಹೇಗೆ ನಾವು ಗುರುತಿಸಬೇಕು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗಬೇಕು. ಇಲ್ಲಿ ಕಟ್ಟಡ ಮತ್ತು ಜನಗಣತಿ ಮನೆ, ಇಲ್ಲಿ ನೀವು ನೋಡ್ಬೋದು, ಇದನ್ನ ನಾವು ಫುಲ್ಲು ಒಂದು ಕಟ್ಟಡ ಅಂತ ತಗೊಳ್ತೀವಿ. ಇಲ್ಲಿ ಒಂದು ಕಟ್ಟಡ ಇದೆ. ಮತ್ತೆ ಜನಗಣತಿ ಮನೆ ಹೇಗೆ ತಗೊಳ್ತೀವಿ ಅಂದರೆ, ಒಂದು ಕಟ್ಟಡವನ್ನ ಇಲ್ಲಿ ನಾವು ತಗೊಂಡಾಗಿದೆ, ಜನಗಣತಿ ಮನೆಯನ್ನು ನಾವು ಬ್ರಾಕೆಟಲ್ಲಿ ಬರೀಬೇಕಾಗುತ್ತೆ. ಇಲ್ಲಿ ಜನಗಣತಿ ಮನೆ ವಾಸಕ್ಕೆ ಒಂದು ಕುಟುಂಬ ಮಾತ್ರ ವಾಸವಾಗಿದ್ರೆ ಅದನ್ನು ನಾವು ಒಂದು ಅಂತ ಬ್ರಾಕೆಟಲ್ಲಿ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಒಂದು ಗ್ರೌಂಡ್ ಫ್ಲೋರ್ ಇದೆ ಮತ್ತೆ ಒಂದು ಇಲ್ಲಿ ಫಸ್ಟ್ ಫ್ಲೋರ್ ಇದೆ. ಇಲ್ಲಿ 2 ಜನಗಣತಿ ಮನೆಗಳಿದೆ. ಇಲ್ಲಿ 2 ಕುಟುಂಬ ವಾಸಿಸ್ತಾ ಇದ್ರೆ ಇದನ್ನ ಒಂದು ಕಟ್ಟಡನ ತಗೊಳ್ತೀವಿ. ನಂತರ ಬ್ರಾಕೆಟ್ ಅಲ್ಲಿ 2 ಜನಗಣತಿ ಮನೆಗಳು ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ನೀವು ನೋಡ್ಬೋದು, ಬಹುಮಹಡಿ ಕಟ್ಟಡ, ಇದು ಫುಲ್ಲು ಒಂದು ಕಟ್ಟಡ, ಇದನ್ನ ಒಂದು ಕಟ್ಟಡ ಅಂತ ಪರಿಗಣಿಸ್ತೀವಿ. ನಂತರ ಇಲ್ಲಿ ಜನಗಣತಿ ಮನೆಗಳು ಬ್ರಾಕೆಟಲ್ಲಿ ಎಷ್ಟು ಬರಿತೀವಿ ಅಂದರೆ 4 ಇದೆ. ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, 4 ಇಷ್ಟು ಸೇರಿ 4 ಜನಗಣತಿ ಮನೆ ಅಂತ ನಾವು ಇಲ್ಲಿ ಪರಿಗಣನೆಗೆ ತಗೋಬೇಕಾಗುತ್ತೆ. ಸೊ ನಂತರ ಇಲ್ಲಿ ಬಂದರೆ ಕಟ್ಟಡ ಮತ್ತು ಜನಗಣತಿ ಮನೆಗಳ ಗುರುತಿಸುವಿಕೆ, ಹೇಗೆ ಗುರುತಿಸಬೇಕು, ಹೇಗೆ ನಂಬರನ್ನು ಕೊಡಬೇಕು. ಇಲ್ಲಿ ನೀವು ನೋಡ್ಬೋದು, ಬಹುಮಹಡಿ ಕಟ್ಟಡ ಇದೆ. ನಾವು ಇಲ್ಲಿ ಇದಕ್ಕೆ ನಾವು ಫಾರ್ ಎಕ್ಸಾಂಪಲ್ಗೆ ನಾವು CN ಅಂತ ನಂಬರ್ ಕೊಡ್ತೀವಿ ಕಟ್ಟಡಕ್ಕೆ. CN01 ಅಥವಾ CN1 ಅಂತ ಕೊಡ್ತೀವಿ ಕಟ್ಟಡಕ್ಕೆ. ಇಲ್ಲಿ ಮನೆಗಳೆಷ್ಟಿದೆ, ಜನಗಣತಿ ಮನೆಗಳು 8 ಇದೆ. 8ಅನ್ನು ನಾವು ಫಸ್ಟು ಇಲ್ಲಿ ಮೊದಲ 3 ದಿನಗಳಲ್ಲಿ ನಾವು ಇದನ್ನು ಬರ್ಕೊಂಡು ಹೋಗಬೇಕಾಗುತ್ತೆ. ನಂತರ ನೀವು 8 ಅಂತ ಬರ್ತಿದ್ರೆ ಮನೆಗಳು ಆಟೋಮೆಟಿಕ್ ಆಗಿ ಇಲ್ಲಿ ಸಂಖ್ಯೆಗಳು ಆಟೋಮೆಟಿಕ್ 001 0002 ಅಂತ 8 ಜನಗಣತಿ ಮನೆಗಳಾಗಿ ನಂಬರನ್ನು ಅದು ಆ್ಯಪಲ್ಲಿ ನಿಮಗೆ ಸ್ಟೋರ್ ಆಗಿರುತ್ತೆ.
ನಂತರ ಇಲ್ಲಿ ನೀವು ಗಮನಿಸ್ಬೋದು ಕಟ್ಟಡ ಮತ್ತು ಜನಗಣತಿ ಮನೆಗಳ ಗುರುತಿಸುವಿಕೆಯಲ್ಲಿ ಬಹುಮಡಿ ಅಥವಾ ಅಪಾರ್ಟ್ಮೆಂಟ್ಗಳ ಎಣಿಕೆ ಹೇಗೆ ಅಂತ ಇಲ್ಲಿ ನೀವು ನೋಡೋದು ಪ್ರಕರಣ ಎ ಮತ್ತು ಪ್ರಕರಣ ಬಿ ಎರಡು ಪ್ರಕರಣಗಳು ಇಲ್ಲಿ ಬರ್ತಾ ಹೋಗುತ್ತೆ. ಒಂದು ಪ್ರಕರಣ ಎ ಅಂದರೆ ಇಲ್ಲಿ ನೀವು ಇಡೀ ಮಹಡಿಯನ್ನು ನೀವು ಒಂದು ಕಟ್ಟಡ ಅಂತ ತಗೊಂಡು ಇಲ್ಲಿ ಸಪೋಸ್ 8 ಮನೆಗಳಿದ್ರೆ 8 ಜನಗಣತಿ ಮನೆಗಳು ಅಂತ ಗುರುತಿಸಿವಿ. ಕೆಲವು ಕಡೆ ಏನಾಗ್ಬೋದು ಸ್ಥಳೀಯ ಪ್ರಾಧಿಕಾರವು ಒಂದೊಂದು ಮನೆಗಳಿಗೂ ಒಂದೊಂದು ಕಟ್ಟಡ ಅಂತ ಕೊಟ್ಟಿರುತ್ತೆ, ಅಪಾರ್ಟ್ಮೆಂಟ್ಗಳಲ್ಲಾಗಿರ್ಬೋದು. ಅಂಥದ್ದಕ್ಕೆ ನೀವೇನು ಮಾಡಬೇಕಾಗತ್ತೆ, ಒಂದು ಫುಲ್ ಕಟ್ಟಡ ಇದೆ, ಒಂದು ಅಪಾರ್ಟ್ಮೆಂಟ್ ಇದ್ರೆ ಅಲ್ಲಿನ ಒಂದೊಂದು ಮನೆಗಳಿಗೂ ಒಂದು ಕಟ್ಟಡ ಬ್ರಾಕೆಟಲ್ಲಿ ಒಂದು ಮನೆ, ನಂತರ ಎರಡನೇ ಮನೆಗೆ ನಾವು ಎರಡನೇ ಕಟ್ಟಡ ಒಂದು ಜನಗಣತಿ ಮನೆ, ಆ ಥರ ನಾವು ಬರ್ಕೋಬೇಕಾಗತ್ತೆ. ಅಂದರೆ ಅಲ್ಲಿ ಸ್ಥಳೀಯ ಪ್ರಾಧಿಕಾರವು ಸಪ್ರೇಟಾಗಿ ಏನಾದರೂ ಮನೆ ಸಂಖ್ಯೆಯನ್ನು ಕೊಟ್ಟಿದ್ರೆ ನಾವು ಇಲ್ಲಿ ಬಳಸಬೇಕಾಗುತ್ತೆ. ಇದು ಅಪಾರ್ಟ್ಮೆಂಟ್ಗಳಿಗೆ ಬಂದರೆ ಇಲ್ಲಿ ಎರಡು ಪ್ರಕರಣಗಳು ಇಲ್ಲಿ ಬರ್ತಾ ಹೋಗುತ್ತೆ. ಇದು ಮುನ್ಸಿಪಾಲ್ಟಿ ಕ್ಷೇತ್ರದಲ್ಲಿ ನಮಗೆ ಈ ಥರ ಸಿಗುತ್ತೆ. ನಂತರ ಕುಟುಂಬ ಅಂದರೆ ಏನು ಅಂತ ಇಲ್ಲಿ ತಿಳ್ಕೊಂಡವ. ಕುಟುಂಬ ಅಂದರೆ ಏನು, ಮನೆ ಕೆಲಸ ಮಾಡುವವರು ಕುಟುಂಬದ ಭಾಗ ಆಗಬಹುದೇ, ಅಥವಾ ಇಲ್ಲಿ ಇನ್ನೊಂದು ಪ್ರಶ್ನೆ ನೋಡಿ, ಇಬ್ಬರು ಸ್ನೇಹಿತರು ಬಾಡಿಗೆ ಮನೆಯಲ್ಲಿ ಅಧ್ಯಯನಕ್ಕಾಗಿ ಒಟ್ಟಿಗೆ ಇರುವುದು ಕುಟುಂಬದ ಭಾಗವಾಗಬಹುದೇ. ಇನ್ನೊಂದು ನೋಡಿ, ಜೈಲಿನಲ್ಲಿರುವ ಜನರು ಕುಟುಂಬದ ಭಾಗವಾಗುತ್ತಾರೆಯೇ. ಇದನ್ನು ನಾವು ಇಲ್ಲಿ ಈ ಪ್ರಶ್ನೆಗಳಿಗೆ ಆನ್ಸರ್ನ ತಿಳ್ಕೊಳ್ತಾ ಹೋಗೋಣ. ಈಗ ಇಲ್ಲಿ ನಾವು ಕೆಳಗಡೆ ನೋಡ್ತಾ ಹೋದರೆ ಕುಟುಂಬಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡ್ತಾ ಹೋಗ್ಬೋದು. ಸಂಬಂಧಿತ ಮತ್ತು ಅಥವಾ ಸಂಬಂಧವಿಲ್ಲದ ವ್ಯಕ್ತಿಗಳ ಗುಂಪನ್ನು ನಾವು ಕುಟುಂಬ ಅಂತ ನಾವು ಇಲ್ಲಿ ಪರಿಗಣನೆಗೆ ತಗೋಬಹುದು. ಸಾಮಾನ್ಯವಾಗಿ ಒಟ್ಟಿಗೆ ವಾಸಿಸುವವರನ್ನು ನಾವು ಕುಟುಂಬ ಅಂತ ಅಂತೀವಿ. ಮತ್ತು ಸಾಮಾನ್ಯ ಅಡುಗೆ ಮನೆಯಿಂದ ಊಟ ಮಾಡುವುದರಿಂದ ಕುಟುಂಬವು ಏನಾಗುತ್ತೆ ಇಲ್ಲಿ ರೂಪುಗೊಳ್ಳುತ್ತದೆ. ಅಂದರೆ ಒಂದು ಮನೆಯಲ್ಲಿ ಅಡಿಗೆ ಮಾಡ್ತಿದ್ರೆ ಅದನ್ನು ನಾವು ಒಂದು ಕುಟುಂಬ ಅಂತ ನಾವು ತಗೋಬೋದು. ಇಲ್ಲಿ ಕುಟುಂಬಕ್ಕೆ ವಿವರಣೆ ನೋಡಿ, ಒಂದು ಕುಟುಂಬವು ಒಬ್ಬರು ಅಥವಾ ಹೆಚ್ಚಿನ ಸದಸ್ಯರನ್ನು ಹೊಂದಿರಬಹುದು. ನಂತರ ಸಾಮಾನ್ಯ ಅಡುಗೆ ಮನೆಯಿಂದ ಊಟ ಮಾಡದೆ ಒಟ್ಟಿಗೆ ವಾಸಿಸುವ ಸಂಬಂಧವಿಲ್ಲದ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತ್ಯೇಕ ಕುಟುಂಬವಾಗುತ್ತದೆ. ಅಂದರೆ ಪ್ರತ್ಯೇಕ ಕುಟುಂಬದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀವಿ. ನಂತರ ಸಾಮಾನ್ಯವಾಗಿ ಒಟ್ಟಿಗೆ ವಾಸಿಸುವ ಮತ್ತು ಸಾಮಾನ್ಯ ಅಡುಗೆ ಮನೆ ಅಥವಾ ಸಾಮಾನ್ಯ ಅಡುಗೆಯಿಂದ ಊಟ ಮಾಡುವ ಸಂಬಂಧಿತ ಅಥವಾ ಸಂಬಂಧವಿಲ್ಲದ ವ್ಯಕ್ತಿಗಳ ಗುಂಪನ್ನು ಕುಟುಂಬ ಅಂತ ಕರಿತೀವಿ. ನಂತರ ಇಲ್ಲಿ ನಾವು ಕೆಳಗಡೆ ಬಂದರೆ ಕುಟುಂಬದ ವಿಧಗಳನ್ನು ತಿಳ್ಬೇಕು. ಇದು ವೆರಿ ಇಂಪಾರ್ಟೆಂಟು. ಸಾಮಾನ್ಯ ಕುಟುಂಬ, ಸಂಸ್ಥಾರೂಪ ಕುಟುಂಬ ಮತ್ತು ವಸತಿ ರಹಿತ ಕುಟುಂಬ. ಇಲ್ಲಿ ನಾವು ಮನೆ ಪಟ್ಟಿಯನ್ನು ಸಾಮಾನ್ಯ ಕುಟುಂಬ ಮತ್ತು ಸಂಸ್ಥಾರೂಪ ಕುಟುಂಬ ಇವೆರಡಕ್ಕೆ ಮಾತ್ರ ಮಾಡ್ತೀವಿ. ವಸತಿ ರಹಿತ ಕುಟುಂಬ ಅಂದರೆ ಏನಂದರೆ, ಈಗ ರೋಡಲ್ಲಿ, ರೈಲ್ವೆ ಸ್ಟೇಷನಲ್ಲಿ ಅಲ್ಲಿ ವಾಸವನ್ನು ಮಾಡ್ತಿರ್ತಾರಲ್ಲ ಹೊರಗಡೆ, ಅಂದರೆ ಮನೆ ಇಲ್ದಲೆ, ಕಟ್ಟಡ ಇಲ್ದಲೆ, ಜನಗಣತಿ ಮನೆ ಇಲ್ದಲೆ ವಾಸಿಸ್ತಿರ್ತಾರಲ್ಲ, ಅದನ್ನು ನಾವು ವಸತಿ ರಹಿತ ಕುಟುಂಬ ಅಂತ ನಾವು ತಗೊಳ್ತೀವಿ. ಇಲ್ಲಿ ಸಾಮಾನ್ಯ ಕುಟುಂಬ ಅಂದರೆ ದಂಪತಿಗಳು ಅಥವಾ ಪರಸ್ಪರ ಸಂಬಂಧ ಇರುವ ವ್ಯಕ್ತಿಗಳ ಗುಂಪನ್ನು ನಾವು ಇಲ್ಲಿ ಏನು ಮಾಡ್ತೀವಿ, ಒಂದು ಸಾಮಾನ್ಯ ಕುಟುಂಬ ಅಂತ ನಾವು ಪರಿಗಣನೆಗೆ ತಗೊಂತೀವಿ. ಸಾಮಾನ್ಯವಾಗಿ ಒಂದೇ ಕಡೆಯಲ್ಲಿ ಒಟ್ಟಿಗೆ ವಾಸವಾಗಿದ್ದುಕೊಂಡು ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಊಟವನ್ನು ಸೇವಿಸುತ್ತಿರುವ ವ್ಯಕ್ತಿಗಳ ಒಂದು ಸಮೂಹವನ್ನು ನಾವು ಇಲ್ಲಿ ಏನು ಹೇಳ್ತೀವಿ, ಸಾಮಾನ್ಯ ಕುಟುಂಬ ಅಂತ ಹೇಳ್ತಾ ಬರ್ತೀವಿ. ಹಾಗೆ ನಂತರ ಬಂದರೆ ಸಂಸ್ಥಾರೂಪದ ಕುಟುಂಬ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ ಪರಸ್ಪರ ಸಂಬಂಧವಿಲ್ಲದಿರುವ ವ್ಯಕ್ತಿಗಳ ಒಂದು ಸಮೂಹವು ಒಂದು ಸಂಸ್ಥೆಯಲ್ಲಿ ವಾಸ ಮಾಡುತ್ತಿದ್ದು ಅವರೆಲ್ಲರೂ ತಮಗೆಲ್ಲರಿಗೂ ಸೇರಿದ ಒಂದೇ ಅಡುಗೆ ಮನೆಯಲ್ಲಿ ತಯಾರಾದ ಊಟವನ್ನು ಮಾಡುತ್ತಿದ್ದಲ್ಲಿ ಅಂತಹ ಕುಟುಂಬವನ್ನು ಸಂಸ್ಥಾರೂಪ ಕುಟುಂಬವೆಂದು ಪರಿಗಣಿಸಲಾಗುವುದು. ಫಾರ್ ಎಕ್ಸಾಂಪಲ್ PG ಆಗಿರ್ಬೋದು, ವಸತಿ ಗೃಹಗಳು ಅಥವಾ ಮೆಸ್ಗಳು ಅಥವಾ ಹಾಸ್ಟೆಲ್ಗಳು ಮತ್ತು ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ಅಭಯಾಶ್ರಮಗಳು, ನಿರೀಕ್ಷಣಾ ಗೃಹಗಳು ಮತ್ತು ಭಿಕ್ಷುಕರ ಪರಿವರ್ತನಾಲಯಗಳು, ಬಂದಿಖಾನೆಗಳು, ಆಶ್ರಮಗಳು, ವೃದ್ಧಾಶ್ರಮಗಳು, ಮಕ್ಕಳ ಅಭಯಾಶ್ರಮಗಳು ಮತ್ತು ಅನಾಥಾಲಯಗಳು ಇತ್ಯಾದಿ ಇವೆಲ್ಲವನ್ನು ನಾವು ಏನಂತ ಹೇಳ್ತೀವಿ, ಸಂಸ್ಥಾರೂಪದ ಕುಟುಂಬ ಅಂತ ಹೇಳ್ತೀವಿ. ಇಲ್ಲಿ ನಾವು ಸಂಸ್ಥಾರೂಪದ ಕುಟುಂಬದಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಯಾವುದಂದರೆ, ಯಾವುದೇ ಸಂಸ್ಥೆಯಲ್ಲಿನ ಕೈದಿಗಳು ಸಾಮಾನ್ಯ ಅಡುಗೆ ಮನೆಯಿಂದ ಊಟವನ್ನು ಹಂಚಿಕೊಳ್ಳದಿದ್ದರೆ ಅಂತಹ ಪ್ರತಿಯೊಬ್ಬ ಕೈದಿಯನ್ನು ಪ್ರತ್ಯೇಕ ಸಾಮಾನ್ಯ ಕುಟುಂಬವೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಊಟವನ್ನು ಅಲ್ಲಿ ಒಂದೇ ಅಡುಗೆ ಮನೆ ಶೇರ್ ಮಾಡ್ತಾ ಇಲ್ಲ ಅಂದರೆ ಅದನ್ನು ಪ್ರತ್ಯೇಕ ಕುಟುಂಬ ಅಂತ ನಾವು ಇಲ್ಲಿ
ಏನು ಮಾಡ್ತೀವಿ, ಪರಿಗಣನೆಗೆ ತಗೊಳ್ತೀವಿ. ನಂತರ ಸಂಸ್ಥಾ ರೂಪದ ಕುಟುಂಬವಿರುವ ಕಟ್ಟಡದಲ್ಲಿ ಅದರ ವಾರ್ಡನ್, ಜವಾನ ಮತ್ತು ಮಾಲಿ ವಾಸ ಮಾಡಲು ಪ್ರತ್ಯೇಕವಾದ ಅಡುಗೆ ಮಾಡಲು ಅನುಕೂಲವಿದ್ದ ಮನೆಗಳಿದ್ದಲ್ಲಿ ಅಂತಹ ಪ್ರತಿಯೊಂದು ಕುಟುಂಬವನ್ನು ಪ್ರತ್ಯೇಕ ಕುಟುಂಬಗಳಿಂದ ಪರಿಗಣಿಸಲಾಗುವುದು. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ಹಾಸ್ಟೆಲ್ ತಗೋಬಹುದು. ಹಾಸ್ಟೆಲಲ್ಲಿ ವಿದ್ಯಾರ್ಥಿಗಳಲ್ಲಿರುವ ಎಲ್ಲ ರೂಮನ್ನು ನಾವು ಒಂದು ಜನಗಣತಿ ಮನೆ ಅಂತ ತಗೊಳ್ತೀವಿ. ನಂತರ ಅಲ್ಲೇನಾದ್ರು ಹಾಸ್ಟೆಲಲ್ಲಿ ವಾರ್ಡನ್ ವಾಸವಾಗಿದ್ರೆ ಅದನ್ನ 2ನೇ ಜನಗಣತಿ ಮನೆ ಅಂತ ತಗೊಳ್ತೀವಿ. ನಂತರ ಅಡುಗೆಯವರ ಏನಾದ್ರು ವಾಸ ಆಗಿದ್ರೆ ಅದನ್ನ 3ನೇ ಜನಗಣತಿ ಮನೆ ಅಂತ ತಗೊಳ್ತೀವಿ. ಟೋಟಲ್ ಒಟ್ಟು ಒಂದು ಕಟ್ಟಡದಲ್ಲಿ ಇಲ್ಲಿ ನಮಗೆ ಏನು ಬರ್ತಾರೆ, 3 ಜನಗಣತಿ ಮನೆಗಳು ಬರ್ತಾ ಹೋಗುತ್ತೆ. ಇಲ್ಲಿ ನಂತರ ಬಂದ್ರೆ ಸಂಸ್ಥಾ ರೂಪದ ಕುಟುಂಬ, ಅತಿಥಿ ಗೃಹ ಅಂದ್ರೆ ಇಲ್ಲಿ ಅಂಚಿನ ಪ್ರಕರಣ. PG ವಸತಿಯ ಮಾಲೀಕರು ಅಥವಾ ನಿರ್ವಾಹಕರು ವ್ಯಕ್ತಿಗಳಿಗೆ ವಸತಿ ಕೋಣೆ, ಊಟ ತಿಂಡಿ ಮತ್ತು ಇತರ ಸೇವೆಗಳಾದ ವಿದ್ಯುತ್, ನೀರು, ಇಂಟರ್ನೆಟ್ ಸೌಲಭ್ಯಗಳನ್ನು ಒಂದೇ ಮಾಸಿಕ ಶುಲ್ಕದ ಅಡಿಯಲ್ಲಿ ಒದಗಿಸುವ ವ್ಯವಸ್ಥೆಯಾಗಿದೆ ಅಂತ ಹೇಳೋದು. PGಯಲ್ಲಿ ಇದು ತಾತ್ಕಾಲಿಕ ವಾಸಸ್ಥಳವಾಗಿದ್ದು ಹೋಟೆಲ್ಗಿಂತ ಭಿನ್ನವಾಗಿ ಮನೆಯಂಥ ವಾತಾವರಣನ ಒದಗಿಸಿರುತ್ತೆ. ಇದನ್ನು ನೀವು ಗಮನಿಸ್ಕೋಬೇಕಾಗುತ್ತೆ. ನಂತರ ಸನ್ನಿವೇಶ 1 ನೋಡಿ, ಇಲ್ಲಿ PG ನೋಂದಣಿಯಾಗಿದ್ದರೆ ಇದನ್ನು ಸಂಸ್ಥಾ ರೂಪದ ಕುಟುಂಬ ಅಂತ ಹೇಳ್ತೀವಿ. ಇನ್ ಕೇಸ್ ಏನಾದ್ರು PG ನೋಂದಾವಣಿ ಆಗಿಲ್ಲ ಅಂದರೆ ಅದನ್ನು ನಾವು ಸಾಮಾನ್ಯ ಕುಟುಂಬ ಅಂತ ಹೇಳ್ತೀವಿ. ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಇದನ್ನು ನಾವು ಗಮನಿಸ್ಕೋಬೇಕಾದ್ದು PG ರಿಜಿಸ್ಟರ್ ಅಥವಾ ಅನ್ರಿಜಿಸ್ಟರ್ಡ್. ನಂತರ ಸನ್ನಿವೇಶ 2, ಸಾಮಾನ್ಯ ಅಡುಗೆ ಮನೆ ಇಲ್ಲ. ಕೈದಿಗಳು ಸಾಮಾನ್ಯ ಅಡುಗೆ ಮನೆಯಿಂದ ಊಟವನ್ನು ಹಂಚಿಕೊಳ್ಳದಿದ್ದರೆ ಅಂತಹ ಪ್ರತಿಯೊಬ್ಬ ಕೈದಿಯನ್ನು ಪ್ರತ್ಯೇಕ ಸಾಮಾನ್ಯ ಮನೆ ಎಂದು ಪರಿಗಣಿಸಬೇಕು. ಕೈದಿ ಏನಾದರೂ ಈಗ ಅಲ್ಲಿ ಜೈಲಲ್ಲಿ ಮಾಡ್ತಾ ಅಡುಗೆಯನ್ನು ಅವನು ಸೇವಿಸ್ತಿಲ್ಲ ಅಂದರೆ ಅವನ್ನ ಪ್ರತ್ಯೇಕ ಸಾಮಾನ್ಯ ಮನೆ ಅಂತ ನಾವು ಅದನ್ನು ಪರಿಗಣಿಸಬೇಕಾಗುತ್ತೆ. ನಂತರ ವಸತಿ ರಹಿತ ಕುಟುಂಬಗಳಿಗೆ ಬರೋಣ. ವಸತಿ ರಹಿತ ಕುಟುಂಬಗಳಿಗೆ ಇಲ್ಲಿ ಗಮನಿಸ್ಬೋದು, ರೋಡಲ್ಲಿ ಅಥವಾ ರೈಲ್ವೆ ಸ್ಟೇಷನ್ನು ಅಥವಾ ರಸ್ತೆ ಬದಿಯಲ್ಲಿ ಎಲ್ಲರೂ ವಾಸ ಮಾಡ್ತಾ ಇದ್ರೆ ಅದನ್ನು ನಾವು ಏನು ಹೇಳ್ತೀವಿ, ವಸತಿ ರಹಿತ ಕುಟುಂಬಗಳು ಅಂತ ಹೇಳ್ತೀವಿ. ಇಲ್ಲಿ ನೀವು ವಸತಿ ರಹಿತ ಕುಟುಂಬಗಳನ್ನು ಮನೆಪಟ್ಟಿ ಕಾರ್ಯಾಚರಣೆಗಳಲ್ಲಿ ಪರಿಗಣನೆಗೆ ತಗೊಳ್ಬಾರ್ದು. ನಂತರ ಬಂದರೆ ಇಲ್ಲಿ ಕುಟುಂಬಗಳ ಬಳಕೆಗೆ ಸಂಬಂಧಿಸಿದಂತೆ ಕಟ್ಟಡ ಮತ್ತು ಜನಗಣತಿ ಮನೆಗಳ ಗುರುತಿಸುವಿಕೆ. ಹೇಗೆ ನಾವು ಕಟ್ಟಡ ಮತ್ತು ಅದಕ್ಕೆ ಸಂಖ್ಯೆಯನ್ನು ಕೊಡ್ತೀವಿ, ಹೇಗೆ ಗುರುತಿಸ್ತೀವಿ ಅಂತ ಈಗ ನೋಡ್ತಾ ಹೋಗೋಣ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಎಲ್ಲ ಅಕ್ಕಪಕ್ಕ ಮನೆಗಳು ಅಟ್ಯಾಚ್ ಆಗಿದೆ. ಆದರೆ ಇಲ್ಲಿ ಬೇರೆ ಬೇರೆ ಕಟ್ಟಡಗಳು ಇಲ್ಲಿ ನೋಡ್ಬೋದು. 1ನೇ ಕಟ್ಟಡ, 2ನೇ ಕಟ್ಟಡ, 3ನೇ ಕಟ್ಟಡ, 4ನೇ ಕಟ್ಟಡ. ಈ 5ನೇ ಕಟ್ಟಡದಲ್ಲಿ 2 ಮನೆಗಳಿದೆ. ಇದನ್ನು 2 ಜನಗಣತಿ ಮನೆಗಳು ಅಂತ ತಗೊಳ್ತೀವಿ. ನಂತರ ಇಲ್ಲಿ 6ನೇ ಕಟ್ಟಡದಲ್ಲಿ ಇಲ್ಲಿ ಒಟ್ಟು 3 ಮನೆಗಳಿದೆ. ಇದನ್ನು ನಾವು 3 ಜನಗಣತಿ ಮನೆಗಳು ಅಂತ ಇಲ್ಲಿ ನಾವು ತಗೊಳ್ತಾ ಹೋಗ್ತೀವಿ. ನಂತರ ಬಂದರೆ ಇಲ್ಲಿ ಇದು ನೋಡಿ, ಆವರಣದೊಳಗೆ ವಾರ್ಡನ್. ಇದನ್ನು ನಾವು ಹಾಸ್ಟೆಲಿಗೆ ಕನ್ಸಿಡರ್ ಮಾಡ್ಬೋದು. ಇದೊಂದು ಹಾಸ್ಟೆಲ್ ಅಂತ ನಾವು ತಗೊಂಡ್ರೆ ಇಲ್ಲಿ ಒಂದು ಕಟ್ಟಡ, ಫುಲ್ ಹಾಸ್ಟೆಲ್ನ ಒಂದು ಕಟ್ಟಡ ಅಂತ ತಗೊಳ್ತೀವಿ. ನಂತರ ಇಲ್ಲಿ ವಿದ್ಯಾರ್ಥಿಗಳಿರುವ ಎಲ್ಲ ಕೋಣೆಗಳನ್ನು ಸೇರಿಸಿ ನಾವು ಒಂದು ಜನಗಣತಿ ಮನೆ ಅಂತ ಕನ್ಸಿಡರ್ ಮಾಡ್ತೀವಿ. ನಂತರ ಬಂದರೆ ಇಲ್ಲಿ 2ನೇ ಜನಗಣತಿ ಮನೆ ಯಾವ್ದು ತಗೊಳ್ತೀವಿ ಅಂದರೆ ಹಾಸ್ಟೆಲಲ್ಲಿ ವಾರ್ಡನ್ ವಾಸಿಸ್ತಾ ಇರ್ಬೋದು, ಅದನ್ನು 2ನೇ ಜನಗಣತಿ ಮನೆ ಅಂತ ತಗೊಳ್ತೀವಿ. ಈ 3ನೇ ಜನಗಣತಿ ಮನೆಯನ್ನು ಅಲ್ಲಿರುವ ಅಡುಗೆ ಮಾಡುವವರು ಏನಾದ್ರು ವಾಸ ಇದ್ದರೆ ಅದನ್ನು 3ನೇ ಜನಗಣತಿ ಮನೆ ಅಂತ ತೊಗೊಳ್ತೀವಿ. ಇನ್ನು ಬೇರೆ ಸೆಕ್ಯೂರಿಟಿ ಯಾರು ಇದ್ದರೆ ಅದನ್ನು ನಾವು ಕನ್ಸಿಡರನ್ನು ಮಾಡಬೇಕಾಗುತ್ತೆ. ಸೊ ನಂತರ ಇಲ್ಲಿ ಬಂದರೆ ಒಂದು ಕಟ್ಟಡ ಮತ್ತು 5 ಕೋಣೆಗಳು. ಇಲ್ಲಿ ಒಂದು ಕಟ್ಟಡ ಇದೆ ಮತ್ತು 5 ಕೋಣೆಗಳಿದೆ. ಇಲ್ಲಿ ನೀವು ಗಮನಿಸ್ಬೋದು, ಇದು ಫುಲ್ ಎಲ್ಲ ಒಂದು ಕಟ್ಟಡ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ನಂತರ ಇಲ್ಲಿ 5 ಕೋಣೆಗಳಿದೆ. ಇಲ್ಲಿ ಏನಂದರೆ ಈ 2 ಕೋಣೆಗಳಲ್ಲಿ ಒಬ್ಬರು ವಾಸ ಮಾಡ್ತಿರ್ತಾರೆ, ಅದನ್ನ ನಾವು ಒಂದು ಜನಗಣತಿ ಮನೆ ಅಂತ ತಗೊಳ್ತೀವಿ. ಇನ್ನು ಉಳಿದ 3 ಕೋಣೆಗಳಲ್ಲಿ ಇನ್ನ ಒಂದು ಕುಟುಂಬ ವಾಸ ಮಾಡ್ತಿದ್ರೆ ಅದನ್ನ ಒಂದು ಜನಗಣತಿ ಮನೆ ಅಂತ ತಗೊಳ್ತೀವಿ. ಅಲ್ಲಿಗೆ 0001 0002 ಅಂತ ತಗೊಳ್ತೀವಿ. ಇಲ್ಲಿ ಒಂದು ಕಟ್ಟಡ 2 ಜನಗಣತಿ ಮನೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈಗ ನಂತರ ಬಂದರೆ ಇಲ್ಲಿ ಗ್ರಾಮೀಣ ಸಂಕೀರ್ಣತೆ ಏಕ ಬಳಕೆಯ ತತ್ವ. ಇಲ್ಲಿ ನೋಡ್ಬೋದು, ಗ್ರಾಮೀಣದಲ್ಲಿ ಇಲ್ಲಿ ಅಡುಗೆ ಮನೆ ಒಂದು ಕಡೆ ಇರುತ್ತೆ, ನಂತರ ವಾಸಸ್ಥಳ ಒಂದು ಕಡೆ ಇರುತ್ತೆ, ನಂತರ ಶೌಚಾಲಯ ಮತ್ತು ಬೈಟೆಕ್. ಅಂದರೆ ಬೈಟೆಕ್ ಅಂದರೆ ಯಾರು ಬಂದರೆ ನಾವು ಕೂತ್ಕೊಂಡು ಅಥವಾ ಮಾತಾಡ್ಸೋಕ್ಕೆ ಬಳಸ್ತೀವಲ್ಲ ಅದನ್ನು ನಾವು ಬೈಟೆಕ್ ಅಂತ ಹೇಳ್ಬೋದು. ಇಲ್ಲಿ ನೀವು ಕಟ್ಟಡಗಳು ನಮಗೆ ನೋಡೋಕ್ಕೆ ಬೇರೆ ಥರ ಕಾಣಿಸ್ತಾ ಇದ್ರು ನಾವು ಕೂಡ ಇಲ್ಲಿ ಏನು ಮಾಡೋದು, ಇದಕ್ಕೆಲ್ಲರೂ ಒಬ್ಬರೇ ಓನರ್ ಇರ್ತಾರೆ. ಇದನ್ನು ನಾವು ಒಂದು ಕಟ್ಟಡ ಅಂತ ತಗೋಬೇಕು. ಮತ್ತು ಇಷ್ಟರಲ್ಲೂ ಒಂದು ಕುಟುಂಬ ವಾಸ ಮಾಡ್ತಿದ್ರೆ ನಾವು ಇದನ್ನು ಒಂದು ಜನಗಣತಿ ಮನೆ ಅಂತ ಪರಿಗಣಿಸಬೇಕು. ಸಪೋಸ್ ಏನಾದರೂ ಇಲ್ಲಿ ಮುಖ್ಯವಾದ ಸ್ಥಳ ಮತ್ತು ಅಡುಗೆ ಮನೆ ಏನಾದರೂ ಬೇರೆಯವರು
ಬೇರೆ ಕುಟುಂಬ ವಾಸ ಮಾಡ್ತಿದ್ರೆ ಅದನ್ನು ನಾವು 2 ಜನಗಣತಿ ಮನೆ ಅಂತ ನಾವು ತಗೋಬೇಕಾಗುತ್ತೆ. ಇಲ್ಲಿ ನೀವು ಕೆಳಗಡೆ ನೋಡ್ಬೋದು, ನೀಡಿರುವ ಉದಾಹರಣೆಯಲ್ಲಿ ಯಾವುದೇ ರಚನೆಯನ್ನು ಪ್ರತ್ಯೇಕ ಕುಟುಂಬವು ಬಳಸುತ್ತಿದ್ದರೆ ಅಂತಹ ರಚನೆಯನ್ನು ಪ್ರತ್ಯೇಕ ಕಟ್ಟಡ ಮತ್ತು ಪ್ರತ್ಯೇಕ ಜನಗಣತಿ ಮನೆ ಎಂದು ಪರಿಗಣಿಸಬೇಕು. ಇಂಥ ಸಂದರ್ಭದಲ್ಲಿ ಈ ವಾಸಸ್ಥಳದಲ್ಲಿ ಒಬ್ಬರೇ ಇದ್ದು ಈ ಅಡುಗೆ ಮನೆ ಅಂತ ಹೇಳ್ತಿದ್ದೀವಲ್ಲ, ಇದರಲ್ಲಿ ಬೇರೆ ಕುಟುಂಬ ಪ್ರತ್ಯೇಕವಾಗಿ ವಾಸಿಸ್ತಿದ್ರೆ ಅದನ್ನು ನಾವು ಸಪ್ರೇಟ್ ಬೇರೆ ಕಟ್ಟಡ ಮತ್ತು ಬೇರೆ ಜನಗಣತಿ ಮನೆ ಅಂತ ನಾವು ತಗೊಳ್ಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಸೊ ಈ ಸನ್ನಿವೇಶಗಳು ಹಳ್ಳಿಗಳಲ್ಲಿ ಬರುತ್ತೆ. ಸೊ ನಂತರ ಬಂದರೆ ಇಲ್ಲಿ ನೋಡಿ, ದನದ ಕೊಟ್ಟಿಗೆ, ಕಾರ್ಯಾಗಾರ, ನಂತರ ಅಡುಗೆ ಮನೆ ಮತ್ತು ಮುಖ್ಯ ವಾಸಸ್ಥಳ. ಈ ಹಳ್ಳಿಗಳಲ್ಲಿ ನಿಮಗೆ ಇದನ್ನು ನೋಡ್ತಾ ಹೋಗ್ಬೋದು. ಅಡುಗೆ ಮನೆ ಮತ್ತು ಮುಖ್ಯ ವಾಸಸ್ಥಳವನ್ನು ನಾವು ಏನು ಮಾಡ್ಬೋದು, ಒಂದು ಜನಗಣತಿ ಮನೆ ಅಂತ ಕನ್ಸಿಡರ್ ಮಾಡ್ತೀವಿ, 0001 ಅಂತ ಕೊಡ್ತೀವಿ. ನಂತರ ಇಲ್ಲಿ ಕಾರ್ಯಾಗಾರವನ್ನು 0002 ಅಂತ ಕೊಡ್ತೀವಿ. ನಂತರ ದನದ ಕೊಟ್ಟಿಗೆಗೆ 0003 ಅಂತ ಕೊಡ್ತೀವಿ. ಇದು ಒಟ್ಟು ಒಬ್ಬರೇ ಓನರು, ಒಂದು ಕಟ್ಟಡ ಇರುತ್ತೆ. ನಂತರ 3 ಜನಗಣತಿ ಮನೆಗಳಾಗಿ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಈ ಸನ್ನಿವೇಶಗಳು ಹಳ್ಳಿಗಳಲ್ಲಿ ಎದುರಾಗ್ತವೆ. ಸೊ ನಂತರ ಬಂದರೆ ಇಲ್ಲಿ ನೋಡಿ, ಸಾಧ್ಯತೆ 1 ಮತ್ತು ಸಾಧ್ಯತೆ 2 ಸಾಧ್ಯತೆಗಳು ಇಲ್ಲಿ ಕಾಣಿಸ್ತವೆ. ಒಂದು ಆವರಣದೊಳಗೆ ಆವೃತವಾಗಿರುವ ವಾಸಸ್ಥಳ, ಗ್ಯಾರೇಜ್ ಮತ್ತು ನೌಕರನ ವಸತಿ. ಇಲ್ಲಿ ನೋಡಿ, ಇದನ್ನು ನೀವು ಸಿಟಿಗಳಲ್ಲಿ ಗ್ಯಾರೇಜ್ ಏನಾರು ಇದ್ದರೆ ಅಲ್ಲಿಗೆ ನೀವು ಅಪ್ಲೈಯನ್ನು ಮಾಡ್ಕೋಬೋದು. ಇಲ್ಲಿ ನೀವು ಏನು ಗಮನಿಸ್ಬೋದು, ಇಲ್ಲಿ ಒಟ್ಟು 3 ಜನಗಣತಿ ಮನೆ ಅಂತ ಇದೆ, ಒಂದು ಕಟ್ಟಡ ಇದೆ. ಏನಕ್ಕೆ 3 ಜನಗಣತಿ ಮನೆ ಅಂತ ತಗೊಳ್ತೀವಿ ಅಂದರೆ, ಇಲ್ಲಿ 002 ಅಂತ ಇದೆಯಲ್ಲ, ಇದನ್ನು ಗ್ಯಾರೇಜ್ ಅಂತ ತಗೊಳ್ಳಿ. ಗ್ಯಾರೇಜಿಗೆ ಸಪ್ರೇಟಾಗಿ ಒಂದು ಜನಗಣತಿ ಮನೆ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಂತರ ಇಲ್ಲಿ 001 ಏನಂದರೆ, ಇಲ್ಲಿ ಮಾಲೀಕ ವಾಸ ಮಾಡ್ತಿರ್ತಾನೆ, ಇದನ್ನು ನಾವು ಒಂದು ಜನಗಣತಿ ಮನೆ ಅಂತ ತಗೊಳ್ತೀವಿ. ನಂತರ ಇಲ್ಲಿ 003 ಇಲ್ಲಿ ನೌಕರ ವಾಸ ಮಾಡ್ತಿರ್ತಾನೆ, ಇದನ್ನು ನಾವು 0003 ಅಂತ ತಗೊಳ್ತೀವಿ. ಸೊ ಒಟ್ಟು 3 ಜನಗಣತಿ ಮನೆ ಆಯಿತು. ಇನ್ ಕೇಸ್ ಏನಾದರೂ ಇಲ್ಲಿ ನೌಕರನು ಏನಾದರೂ ಮಾಲೀಕನ ಮನೆಯಲ್ಲಿ ಅಡುಗೆಯನ್ನು ಅಲ್ಲೇ ಊಟ ಮಾಡ್ತಿದ್ರೆ ಇವೆರಡನ್ನೂ ಸೇರಿ ಒಂದು ಜನಗಣತಿ ಮನೆ ತಗೊಳ್ತೀವಿ. ಆಗ ನಾವು ಇಲ್ಲಿ ಒಂದು ಕಟ್ಟಡ 2 ಜನಗಣತಿ ಮನೆ ಅಂತ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಅಂದರೆ ಊಟವನ್ನು ಎಲ್ಲಿ ಮಾಡ್ತಿರ್ತಾರೆ, ಅಡುಗೆಯನ್ನು ಎಲ್ಲಿ ತಯಾರಿಸ್ತಿರ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಂತರ ಇಲ್ಲಿ ಪ್ರಕರಣ ಅಧ್ಯಯನ ಅಂದರೆ ಸಂಕೀರ್ಣ ನಗರ ಪ್ರದೇಶಗಳು. ಇಲ್ಲಿ ಕಟ್ಟಡ 1 ಇಲ್ಲಿ ಗಮನಿಸ್ಬೋದು, ಕಟ್ಟಡ ಒಂದೇ 12 ಜನಗಣತಿ ಮನೆಗಳಿದೆ ಮತ್ತು 12 ಸಾಮಾನ್ಯ ಕುಟುಂಬಗಳಿದೆ. ಇದನ್ನು ನಾವು ಒಂದು ಕಟ್ಟಡ ಟೋಟಲು 12 ಜನಗಣತಿ ಮನೆ ಅಂತ ತಗೋಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು, 2ನೇ ಕಟ್ಟಡಕ್ಕೆ ಬರ್ತೀವಿ, ಇಲ್ಲಿ ಹೆಸರು ಕೊಡೋದು. 2ನೇ ಕಟ್ಟಡದಲ್ಲಿ ಇಲ್ಲಿ ಒಂದು ಕುಟುಂಬ ಇದೆ, ಅದನ್ನು ಒಂದು ಜನಗಣತಿ ಮನೆ ಅಂತ ನಾವು ಇಲ್ಲಿ ಹೆಸರನ್ನು ಕೊಡ್ತೀವಿ. ಹಿಂದೆ ನೀವು CN ಅಂತ ಸೇರಿಸ್ಕೋಬೋದು. ನಂತರ ಇಲ್ಲಿ 3ನೇ ಕಟ್ಟಡ 1 ಜನಗಣತಿ ಮನೆ. ನಂತರ ಕಟ್ಟಡ 4 1 ಜನಗಣತಿ ಮನೆ, ಅಂದರೆ 1ನೇ ಕುಟುಂಬ ವಾಸ ಆಗಿರುತ್ತೆ. ಸೊ ಅದೇ ಥರ ನಾವೇನು ಮಾಡ್ತೀವಿ, ಕಟ್ಟಡ 5ಕ್ಕೆ ಹೆಸರು ಕೊಡ್ತೀವಿ, ಜನಗಣತಿ ಒಂದೇ ಇರುತ್ತೆ, ಅಂದರೆ ಒಂದು ಕುಟುಂಬ ವಾಸ ಆಗಿರುತ್ತೆ. ಏನೋ 2 ಆಗಿದ್ರೆ 2 ಅಂತ ನಾವು ಬ್ರ್ಯಾಕೆಟಲ್ಲಿ ಬರೀಬೇಕಾಗುತ್ತೆ. 3 ಇದ್ದರೆ 3 ಅಂತ ನಾವು ಬರೀಬೇಕಾಗುತ್ತೆ. ಇಲ್ಲಿ ಕಟ್ಟಡ 5ರಲ್ಲಿ ನೀವು ಗಮನಿಸ್ಕೋಬೋದು, ಒಟ್ಟು ಜನಗಣತಿ ಮನೆಗಳು 3 ಇದೆ. ಸೊ ಅದಕ್ಕೆ ನಾವೇನು ಕೊಡಬೇಕು, CN ಜೊತೆಗೆ 5ನೇ ಕಟ್ಟಡದಲ್ಲಿ 3 ಜನಗಣತಿ ಮನೆಗಳಿದೆ ಅಂತ ಕೊಡ್ತಾ ಹೋಗ್ತೀವಿ ಮೊದಲಿಗೆ. ನಂತರ ಏನಾಗುತ್ತೆ, ಇನ್ಕ್ರೀಸಿಂಗ್ ಆರ್ಡರ್ಲಿ ಏರಿಕೆ ಕ್ರಮದಲ್ಲಿ ಇಲ್ಲಿ ಮನೆಗಳ ಸಂಖ್ಯೆಗಳು ಅಲರ್ಟ್ ಆಗ್ತಾ ಹೋಗುತ್ತೆ. ಸೊ ನಂತರ ಬಂದರೆ ಇಲ್ಲಿ ಪ್ರಕರಣದ ಗ್ರಾಮೀಣ ಪ್ರದೇಶದಲ್ಲಿ, ಇಲ್ಲಿ ನೀವು ಗ್ರಾಮೀಣ ಪ್ರದೇಶ ಗಮನಿಸ್ಬೋದು. ಇಲ್ಲಿ ಒಂದು ಫುಲ್ಲು ಬೇಲಿ ಇದೆ, ಓಕೆ, ಸುತ್ತ ಆವರಣ ಇದೆ, ಒಳಗಡೆ ಮನೆಗಳಿದೆ. ಇಲ್ಲಿ ನೀವು ಒಂದು ಕಟ್ಟಡ ಅಂತ ನೀವು ಪರಿಗಣನೆಗೆ ತಗೊಂಡು ಇಲ್ಲಿ ವಾಸ ಮಾಡ್ತಾ ಇರೋದನ್ನು ಸಾಮಾನ್ಯ ಕುಟುಂಬ ಅಂತ ನಾವು ತಗೊಳ್ತೀವಿ, ಅಲ್ಲಿಗೆ 001 ಅಂತ ಕೊಡ್ತೀವಿ. ನಂತರ ಇಲ್ಲಿ ವಾಸ ಮಾಡ್ತಿರಲ್ಲ ಅದನ್ನು ವಾಸೇತರ ಅಂತ ತಗೊಳ್ತೀವಿ, ಇದು ಕೂಡ ವಾಸೇತರ, ಇದಕ್ಕೂ ಒಂದು ಸಂಖ್ಯೆ ಕೊಡ್ತೀವಿ. ನಂತರ ಇದಕ್ಕೂ ಕೂಡ ಒಂದು ಸಂಖ್ಯೆಯನ್ನು ಕೊಡ್ತೀವಿ. ಅಲ್ಲಿಗೆ ಒಂದು ಕಟ್ಟಡ 3 ಜನಗಣತಿ ಮನೆಗಳು. ಇಲ್ಲಿ ನೋಡ್ಬೋದು, ಕಟ್ಟಡ 2ರಲ್ಲಿ ನೀವು ಗಮನಿಸ್ಬೋದು, ಜನಗಣತಿ ಮನೆ 4, ಕುಟುಂಬ 2. ಅಂದರೆ ಈ ಸಂದರ್ಭಗಳು ಯಾವಾಗ ಬರುತ್ತೆ ಅಂದರೆ, ಇಲ್ಲಿ ನೀವು ಗಮನಿಸ್ಬೋದು, ಕಟ್ಟಡ 2ನೇ ಕಟ್ಟಡ, ನಂತರ ಇಲ್ಲಿ ಜನಗಣತಿ ಮನೆ ಇಲ್ಲಿ 3 ಆಯಿತು. 4ನೇದಕ್ಕೆ ನಾವು ಇಲ್ಲಿ ಜನಗಣತಿ ಮನೆಯನ್ನು ತಗೊಳ್ತೀವಿ. ಸೊ ಅಲ್ಲಿಗೆ ಇಲ್ಲಿ 2/2 ಬ್ರ್ಯಾಕೆಟಲ್ಲಿ 1,
ಟೋಟಲ್ಲು ಇಲ್ಲಿ 2 ಕುಟುಂಬಗಳು ಇದೆ. ಸೊ ನಂತರ ಬಂದರೆ ಇಲ್ಲಿ ನಮಗೆ ನೆನಪಿಡಬೇಕಾದ ಪ್ರಮುಖ ಅಂಶಗಳು, ಮನೆಪಟ್ಟಿ ಬ್ಲಾಕ್ ಎನ್ನುವುದು ಗಣತಿದಾರರಿಗೆ ವ್ಯಾಖ್ಯಾನಿಸಲಾದ ಪ್ರದೇಶ ಆಗಿದೆ. ಅಂದರೆ ಏನು ಪ್ರದೇಶ ಇರುತ್ತೆ ಅದನ್ನು ನಾವು ಮನೆಪಟ್ಟಿ ಬ್ಲಾಕ್ ಅಂತ ಹೇಳ್ತೀವಿ. ಒಂದು ಕಟ್ಟಡವು ಒಂದೇ ರಚನೆಯಾಗಿದೆ ಅಥವಾ ಒಂದಾಗಿ ಬಳಸಲಾಗುವ ರಚನೆಗಳ ಗುಂಪು ಅಂತ ಹೇಳ್ಬೋದು. ಜನಗಣತಿ ಮನೆಯನ್ನು ಪ್ರತ್ಯೇಕ ಮುಖ್ಯ ದ್ವಾರದಿಂದ ವ್ಯಾಖ್ಯಾನಿಸಲಾಗಿದೆ. ಒಂದು ಮನೆಯನ್ನು ಸಾಮಾನ್ಯ ಅಡುಗೆ ಮನೆಯಿಂದ ವ್ಯಾಖ್ಯಾನಿಸಬಹುದು. ನಂತರ ಬಳಕೆ ಏಕತೆ, ಸ್ಥಳೀಯ ಅಧಿಕಾರ ಬಳಕೆಯ ಏಕತೆ ಮತ್ತು ಸಂಖ್ಯೆ ತಿಳುವಳಿಕೆಯು ಸಂಕೀರ್ಣ ಪ್ರಕರಣಗಳ ಪರಿಹರಿಸಲು ಸಹಾಯವನ್ನು ಮಾಡುತ್ತದೆ. ಕುಟುಂಬದ ಮುಖ್ಯಸ್ಥರು ಯಾರು ಅಂತ, ಸೊ ಇವರಲ್ಲಿ ಕುಟುಂಬದ ಮುಖ್ಯಸ್ಥರು ಯಾರು ಅಂತ ನಾವು ತಿಳ್ಕೊಬೋದು. ಅಂದರೆ ಕುಟುಂಬದ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆ ಯಾರೆಂದರೆ ಕುಟುಂಬದವರಿಂದ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆ ಎಂದು ಯಾರು ಪರಿಗಣಿಸಲ್ಪಡ್ತಾರೆ, ಕುಟುಂಬದರಿಂದ ಯಾರು ಹೇಳ್ತಾರೋ ಅವರನ್ನು ನಾವು ಕುಟುಂಬದ ಮುಖ್ಯಸ್ಥರು ಅಂತ ನಾವು ಪರಿಗಣಿಸ್ತೀವಿ. ಆತನು ಅಥವಾ ಆಕೆಯು ಆ ಕುಟುಂಬದ ಪರಿಪಾಲನೆಯ ಪ್ರಮುಖ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರ್ತಾರೆ. ನಂತರ ಕುಟುಂಬದ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆಯು ಹಿರಿಯರು ಅಥವಾ ಹೆಚ್ಚಿಗೆ ಸಂಪಾದಿಸುವವರು ಆಗಿರಬೇಕೆಂಬ ಅವಶ್ಯಕತೆ ಇಲ್ಲ. ಕುಟುಂಬದ ಮುಖ್ಯಸ್ಥ ಅಥವಾ ಮುಖ್ಯಸ್ಥೆ ಕಿರಿಯವರು ಅಥವಾ ಯಾರದೇ ಲಿಂಗದವರು ಆಗಿರ್ಬೋದು. ಇಲ್ಲಿ ಇಂಪಾರ್ಟೆಂಟು, ಸಂಸ್ಥಾರೂಪದ ಕುಟುಂಬದ ಮನೆಯ ಮುಖ್ಯಸ್ಥರು ಆ ಸಂಸ್ಥಾರೂಪದ ಕುಟುಂಬದ ಉಸ್ತುವಾರಿ ವಹಿಸುವ ವ್ಯಕ್ತಿಯಾಗಿರುತ್ತಾರೆ. ಸಂಸ್ಥಾರೂಪ ಅಂದರೆ ಹಾಸ್ಟೆಲ್ಲು ಅದಕ್ಕೆಲ್ಲ ಬಂದರೆ ನೀವು ಅದನ್ನು ಗಮನಿಸ್ಕೋಬೋದು. ಉದಾಹರಣೆಗೆ ವಾರ್ಡನ್ನು ಅಥವಾ ಮ್ಯಾನೇಜರು, ಜೈಲರು ಇವರನ್ನು ನೀವು ಇಲ್ಲಿ ಪರಿಗಣನೆಗೆ ಕುಟುಂಬದ ಮುಖ್ಯಸ್ಥರಾಗಿ ತಗೋಬೋದು. ನಂತರ ಬಂದರೆ ಮನೆಪಟ್ಟಿ ಕಾರ್ಯಾಚರಣೆಗೆ ಒಳಗೊಳ್ಳಬೇಕಾದ ವ್ಯಕ್ತಿಗಳು ಸಾಮಾನ್ಯವಾಗಿ ವಾಸಿಸುತ್ತಿರುವ ಮತ್ತು ಸಂಸ್ಥಾರೂಪದ ಕುಟುಂಬದಲ್ಲಿ ವಾಸಿಸುತ್ತಿರುವ ವ್ಯಕ್ತಿಗಳನ್ನು ಗಣತಿ ಮಾಡಬೇಕಾಗತ್ತೆ. ಮನೆಪಟ್ಟಿ ಮಾಡುವ ಸಮಯದಲ್ಲಿ ಕೆಲವರು ಗೈರು ಹಾಜರಾಗಿದ್ದರೂ ಸಹ ಸಾಮಾನ್ಯ ನಿವಾಸಿಗಳನ್ನು ಗಣತಿ ಮಾಡಬೇಕಾಗುತ್ತೆ. ಆಕಸ್ಮಿಕ ಅತಿಥಿ ಅಥವಾ ಸಂದರ್ಶಕರನ್ನು ಗಣತಿಯಲ್ಲಿ ಹೊರತುಪಡಿಸಿ ಅವರು ವಾಸಿಸುವ ಸ್ಥಳಗಳಲ್ಲಿ ಗಣತಿಗೆ ಪರಿಗಣಿಸಬೇಕಾಗುತ್ತೆ. ನಂತರ ರಾಜತಾಂತ್ರಿಕ ಸ್ಥಾನಮಾನ ಹೊಂದಿರುವ ವಿದೇಶಿಯರು ಮತ್ತು ಅವರ ಕುಟುಂಬದ ಸದಸ್ಯರನ್ನು ಗಣತಿಗೆ ಪರಿಗಣಿಸಲಾಗುವುದಿಲ್ಲ, ಫಾರಿನರ್ಸ್ನ. ಓಕೆ. ನಂತರ ಮನೆಪಟ್ಟಿಯಲ್ಲಿ ರಕ್ಷಣಾ ಪಡೆಯ ಅಡಿಯಲ್ಲಿ ನಿಷೇಧಿತ ಪ್ರದೇಶಗಳನ್ನು ಇಲ್ಲಿ ಗಣನೆಗೆ ತಗೊಳ್ಳಲ್ಲ. ನಂತರ ಮುಂದೆ ಮನೆ ಸಂಖ್ಯೆಯಾಗಿ ಮಾರ್ಗಸೂಚಿಗಳು. ನಾವು ಮನೆ ಸಂಖ್ಯೆಯನ್ನು ಹೇಗೆ ಕೊಡಬೇಕು ಅಂತ ನಮಗೆ ವಾಯುವ್ಯದಿಂದ ಶುರು ಮಾಡಬೇಕಾಗುತ್ತೆ. ವಾಯುವ್ಯದಿಂದ ಆಗ್ನೇಯ, ನಂತರ ಹಾಗೆ ಇಲ್ಲಿ ಸರ್ಕ್ಯುಲೇಟರ್ ಆಗಿ ನಾವು ಮನೆ ಸಂಖ್ಯೆನ ಹೀಗೆ ಕೊಡ್ತಾ ಹೋಗಬೇಕಾಗುತ್ತೆ. ನಂತರ ಇಲ್ಲಿ ಜನಗಣತಿಗಾಗಿ ಮನೆ ಸಂಖ್ಯೆ ನೀಡುವುದು ಎಂದರೆ ಮನೆಪಟ್ಟಿ ಬ್ಲಾಕ್ನಲ್ಲಿರುವ ಪ್ರತಿಯೊಂದು ಕಟ್ಟಡ ಮತ್ತು ಜನಗಣತಿ ಮನೆ ವ್ಯವಸ್ಥಿತವಾಗಿ ನಿಗದಿಪಡಿಸಿದ ಸಂಖ್ಯೆಯನ್ನು ಹೊಂದಿದೆ ಎಂದು ಖಚಿತವನ್ನು ನಾವು ಇಲ್ಲಿ ಪಡಿಸ್ಕೊಳ್ಬೇಕು. ಯಾವುದೇ ಮನೆಯನ್ನು ನಾವು ಇಲ್ಲಿ ಬಿಡೋಂಗಿಲ್ಲ. ಮನೆ ಸಂಖ್ಯೆಯಾಗಿ ಮಾರ್ಗಸೂಚಿಗಳು ಇಡೀ ಮನೆಪಟ್ಟಿ ಬ್ಲಾಕ್ಗೆ ಪುರಸಭೆ ಪ್ರಾಧಿಕಾರವು ಕಟ್ಟಡದ ವ್ಯವಸ್ಥಿತ ಸಂಖ್ಯೆಯನ್ನು ಮಾಡಿದರೆ ಅದನ್ನು ಅಳವಡಿಸ್ಕೋಬೋದು. ಅಂದರೆ ಮನೆ ಸಂಖ್ಯೆಗೆ ಏನಾದರೂ ಪ್ರಾಧಿಕಾರ ಏನಾದರೂ ಸಂಖ್ಯೆಯನ್ನು ಕೊಟ್ಟಿದೆ ಅದನ್ನು ಕೂಡ ನಾವು ಅಳವಡಿಸ್ಕೋಬೋದು. ಯಾವುದೇ ಸಂಖ್ಯೆ ಅಸ್ತಿತ್ವದಲ್ಲಿದ್ದರೆ ಇಡೀ ಮನೆಪಟ್ಟಿ ಬ್ಲಾಕ್ಗೆ ಗಣತಿಯರು ಹೊಸ ಸಂಖ್ಯೆಯನ್ನು ನೀಡಬೇಕು. ಏನಾದರೂ ಸಂಖ್ಯೆ ಅಸ್ತಿತ್ವದಲ್ಲಿದ್ದರೆ ಅದನ್ನು ನಾವೇನು ಮಾಡಬೇಕು, ಹೊಸ ಸಂಖ್ಯೆನ ಕೊಡಬೇಕಾಗುತ್ತೆ. ನಿರ್ಮಾಣ ಹಂತದಲ್ಲಿರುವ ಕಟ್ಟಡಕ್ಕೆ ಮೇಲ್ಛಾವಣಿ ಪೂರ್ಣಗೊಂಡಿದ್ದರೆ ಒಂದು ಸಂಖ್ಯೆನ ಕೊಡಬೇಕು. ಮೇಲ್ಛಾವಣಿ ಇದ್ದರೆ ಮಾತ್ರ ಕೊಡಬೇಕು. ಮೇಲ್ಛಾವಣಿ ಇಲ್ಲ ಅಂದರೆ ಅದಕ್ಕೆ ಕೊಡೋ ಅವಶ್ಯಕತೆ ಇರೋದಿಲ್ಲ. ನಂತರ ಮನೆ ಸಂಖ್ಯೆಗಾಗಿ ಮಾರ್ಗಸೂಚಿಗಳು ಮನೆಪಟ್ಟಿ ಬ್ಲಾಕ್ ಹಲವಾರು ಬೀದಿಗಳನ್ನು ಒಳಗೊಂಡಿರುತ್ತೆ. ರಸ್ತೆ ಪಕ್ಕದಲ್ಲಿರುವ ಕಟ್ಟಡಗಳಿಗೆ ನಿರಂತರವಾಗಿ ಸಂಖ್ಯೆಯನ್ನು ನೀಡಬೇಕಾಗುತ್ತೆ. ರಸ್ತೆ ಪಕ್ಕದಲ್ಲಿ ಸಾಲಾಗಿ ಮನೆಗಳಿರ್ತಾರೆ, ಅದಕ್ಕೆ ನಿರಂತರವಾಗಿ ಕೊಡಬೇಕು. ನಂತರ ಇಲ್ಲಿ ಗಮನಿಸಿ, ವಾಯುವ್ಯದಿಂದ ಆಗ್ನೇಯಕ್ಕೆ ಬೀದಿಗಳನ್ನು ಏಕರೂಪ ಕ್ರಮದಲ್ಲಿ ತಗೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ಗೆ ಇಲ್ಲಿ ನೀವು ಒಂದು ಮ್ಯಾಪನ್ನು ಹಾಕ್ಕೊಂಡ್ರೆ ಇಲ್ಲಿ ನಮಗೆ ವಾಯುವ್ಯ ಮತ್ತು ಯಾವ ಕಡೆ ಬರುತ್ತೆ, ಆಗ್ನೇಯ ಯಾವ ಕಡೆ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ನಾರ್ತನ್ನು ತಗೊಳ್ತೀನಿ, ಇಲ್ಲಿ ಸೌತು, ಇಲ್ಲಿ ಈಸ್ಟು ಮತ್ತು ವೆಸ್ಟ್. ಇಲ್ಲಿ ವಾಯುವ್ಯ ಆ ಕಡೆ ಬರುತ್ತೆ ಅಂದರೆ ಇಲ್ಲಿ ಉತ್ತರ ಮತ್ತು ಪಶ್ಚಿಮದ ಮಧ್ಯ ಇಲ್ಲಿ ವಾಯುವ್ಯ ಬರುತ್ತೆ. ಸೊ ನೀವು ಮನೆ ಪಟ್ಟಿಯನ್ನು ಹೀಗೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನಂತರ ಒಂದು ಅನುಕ್ರಮವು ಸರಣಿಯೊಂದಿಗೆ ಬೀದಿಯ ಒಂದು ಬದಿಯಿಂದ ಪ್ರಾರಂಭಿಸಿ ಇನ್ನೊಂದು ಬದಿಗೆ ದಾಟುವ ಮೊದಲು ಆ ಬದಿಯಲ್ಲಿ ಪೂರ್ಣ ಸಂಖ್ಯೆಯನ್ನು ನೀಡಬೇಕಾಗುತ್ತೆ. ನಂತರ ಇನ್ನೊಂದು ಬದಿಗೆ ದಾಟುವ ಮೊದಲು ಎದುರು ಭಾಗದಲ್ಲಿ ಅದೇ ಸರಣಿಯನ್ನು ಮುಂದುವರಿಸಬೇಕಾಗುತ್ತೆ. ನಂತರ ಸಂಖ್ಯೆ ಪ್ರಾರಂಭವಾದ ಸ್ಥಳಕ್ಕೆ ವಿರುದ್ಧವಾಗಿ ಕೊನೆಗೊಳ್ಳುತ್ತದೆ. ಸೊ ಇಲ್ಲಿ ನೀವು ಇಂಪಾರ್ಟೆಂಟು, ನಾವು ಮನೆ ಸಂಖ್ಯೆನ ಹೇಗೆ ಕೊಡಬೇಕು ಅನ್ನೋದನ್ನು ಇಲ್ಲಿ ಇಂಪಾರ್ಟೆಂಟ್ ನೋಡಿಕೊಂಡು ಕೊಡಬೇಕಾಗುತ್ತೆ. ನಂತರ ಇಲ್ಲಿ ಕಟ್ಟಡಗಳು ಚದುರು ಹೋಗಿದ್ದರೆ ಅಥವಾ ಸಮೂಹಗಳು ಇದ್ದರೆ ಅಥವಾ ಪ್ರತ್ಯೇಕ ಭಾಗಗಳಿದ್ದರೆ ಸಾಧ್ಯವಾದಷ್ಟು ಮಟ್ಟಿಗೆ ಹಿಂದಿನ ಸ್ಲೈಡ್ನಲ್ಲಿ ವಿವರಿಸಿದ ವಿಧಾನವನ್ನು ಅಲ್ಲಿ ಹೇಗೆ ಹೇಳಿದೆ ಅದೇ ರೀತಿ ನೀವು ಮನೆ ಸಂಖ್ಯೆನ ಕೊಡಬೇಕಾಗುತ್ತೆ. ಆಗಲಿಲ್ಲ ಅಂದರೆ ಎಲ್ಲ ಕಟ್ಟಡಗಳಿಗೆ ಸಂಖ್ಯೆಗಳನ್ನು ನೀಡಲಾಗಿದೆಯೇ ಎಂದು ಖಚಿತಪಡಿಸ್ಕೋಬೇಕಾಗುತ್ತೆ. ಅಂದರೆ ನಿಮಗೆ ವಾಯುವಿನ ಆಗ್ನೇಯ ಕೊಡೋಕ್ಕಾಗಲಿಲ್ಲ ಅಂದರೆ ಒಟ್ಟಲ್ಲಿ ಬೇರೆ
ನಿಮಗೆ ಹೇಗೆ ಕಂಫರ್ಟಬಲೋ ಹಾಗೆ ಕೊಡ್ತಾ ಹೋಗಿ. ಬಾಗಿಲಿನ ಸಂಖ್ಯೆಗಳನ್ನು ನಿಗದಿಪಡಿಸಿದ ದಿಕ್ಕನ್ನು ವಿನ್ಯಾಸ ನಕ್ಷೆಯಲ್ಲಿ ಬಾಣದ ಗುರುತುಗಳ ಮೂಲಕ ಸಂಖ್ಯೆ ಎಲ್ಲೆಲ್ಲಿ ಜಿಗುತ್ತಿದೆ ಅಂತ ಸೂಚಿಸಬೇಕು. ನೀವು ಇಲ್ಲಿ ನೆಕ್ಸ್ಟ್ ಮ್ಯಾಪ್ ಹೇಗೆ ನಾವು ಮಾಡೋದು ಅಂತ ಹೇಳ್ಕೊಡ್ತೀನಂತೆ. ಸೊ ಮುಂದಿನ ವಿಡಿಯೋದಲ್ಲಿ ಮ್ಯಾಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ಬೇಕಾದ್ರೆ ಈಗ ನೀವು ಹೇಗೆ ಡೈರೆಕ್ಷನ್ನ ಹಾಕಬೇಕು ಅಂತ ಅಲ್ಲಿ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನಂತರ ಬಂದರೆ ನಗರ ಮನೆಪಟ್ಟಿ ಬ್ಲಾಕ್ನಲ್ಲಿ ಸಂಖ್ಯೆ ಸಾಮಾನ್ಯವಾಗಿ ಬೀದಿಯ ಅಕ್ಷದ ಉದ್ದಕ್ಕೂ ಚಲಿಸುತ್ತದೆ, ಯಾವುದೇ ಅನಿಯಂತ್ರಿತ ಭೌಗೋಳಿಕ ದಿಕ್ಕಿನಲ್ಲಿ ಅಲ್ಲ. ಸೊ ನಂತರ ಇಲ್ಲಿ ತಾತ್ಕಾಲಿಕ ಅಥವಾ ತೆರೆದ ರಚನೆಗಳನ್ನು ಹೊಂದಿರುವ ಮಾರುಕಟ್ಟೆಗಳು, ಮಂಡಿಗಳು ಇವನ್ನು ನಾವು ಗಣನೆಗೆ ತಗೋಬೇಕಾಗುತ್ತೆ. 4 ಸಾಮಾನ್ಯ ಚಾವಣಿಗಳು, 4 ಬದಿಗಳಲ್ಲಿ ಗೋಡೆಗಳಿಲ್ಲ ಅಂದ್ರೂ, ಅಥವಾ ಟಾರ್ಪಲಿನ್ ಅಥವಾ ಪ್ಲಾಸ್ಟಿಕ್ ಚಾವಣಿಗಳು, ಅಥವಾ ಕೇವಲ ಕಂಬಗಳಿದ್ರು, ಕಾಂಕ್ರೀಟ್ ಚಾವಣಿ ಅಥವಾ 3 ಅಡಿ ಎತ್ತರದ ವೇದಿಕೆಗಳಿದ್ರು, ಇದನ್ನು ನಾವು ಏನು ಮಾಡಬೇಕಾಗುತ್ತೆ, ಜನಗಣತಿ ಮನೆಗೆ ಪರಿಗಣಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಇವುಗಳಿಗಾಗಿ ಬಳಸಿದರೆ ಮಾರಾಟ ಮತ್ತು ಅಂಗಡಿಯವರು ರಾತ್ರಿ ಮಲಗುವುದು, ಅಂತಹ ರಚನೆಗಳನ್ನು ಕಟ್ಟಡಗಳೆಂದು ಪರಿಗಣಿಸಬೇಕಾಗುತ್ತೆ. ಇದು ಮಾರ್ಕೆಟಿಗೆ ಪರಿಗಣನೆಗೆ ನಾವು ತಗೋಬೇಕಾಗುತ್ತೆ. ಇಲ್ಲಿ ಕಟ್ಟಡಗಳಿಗೆ ಸಂಖ್ಯೆ ನೀಡಿದ ನಂತರ ಬರುವ ಹೊಸ ಕಟ್ಟಡಗಳಿಗೆ ಉಪಸಂಖ್ಯೆ ಅಥವಾ ಹೊಸ ಸಂಖ್ಯೆಯನ್ನು ನೀಡಬೇಕು. ಫಾರ್ ಎಕ್ಸಾಂಪಲ್, ನೀವು ನಂಬರನ್ನು ಕೊಡ್ತಾ ಹೋಗಿರ್ತೀರ, ಹೊಸ ಬಿಲ್ಡಿಂಗ್ ಆಗಿರುತ್ತೆ, ಇಲ್ಲಿ ನಾವು ಅದರ ಪಕ್ಕದ ಬಿಲ್ಡಿಂಗಿಗೆ ಸಂಖ್ಯೆಯನ್ನು 10 ಅಂತ ಕೊಟ್ಟಿರ್ತೀರ. ಇಲ್ಲಿ ಪಕ್ಕದಲ್ಲಿ ನೀವು ಮುಂಚೆ ಮಾಡಬೇಕಾದ್ರೆ ಮೇಲ್ಛಾವಣಿ ಆಗಿರಲ್ಲ, ಇನ್ನೊಂದ್ಸಲಿ ಬಂದ ಮೇಲ್ಛಾವಣಿ ಆಗಿದ್ದಾಗ ಇದಕ್ಕೆ ನೀವು 10/1 ಅಂತ ಕೊಡಬೇಕಾಗುತ್ತೆ. ಇಲ್ಲೊಂದು ಮನೆ ಇರುತ್ತೆ, ಇದಕ್ಕೆ 10 ಮನೆ ಸಂಖ್ಯೆ ಕೊಟ್ಟಿರ್ತೀರ, ಇದಕ್ಕೆ 10/1 ಅಂತ ಕೊಡಬೇಕಾಗುತ್ತೆ. ಮತ್ತು ನೀವು ಲಾಸ್ಟಿಂದ ಬರೋ ಅವಶ್ಯಕತೆ ಇಲ್ಲ. ನಂತರ ಇಲ್ಲಿ ಕಟ್ಟಡ ಸಂಖ್ಯೆಯಾಗಿ ಮಾರ್ಗಸೂಚಿಗಳು ಮೊಬೈಲ್ ಆ್ಯಪ್ ಮೂಲಕ ಜನಗಣತಿ ಮನೆಗೆ 001ನಿಂದ ಸ್ವಯಂ ಚಾಲಿತವಾಗಿ ಸರಣಿ ಸಂಖ್ಯೆಯನ್ನು ನೀಡಬೇಕಾಗುತ್ತೆ. ಕಟ್ಟಡ ಸಂಖ್ಯೆಯನ್ನು ಲೆಕ್ಕಿಸದೆ ಮನೆಪಟ್ಟಿ ಬ್ಲಾಕ್ನಲ್ಲಿ ಕೊನೆ ಜನಗಣತಿ ಮನೆಯವರೆಗೆ ಇದು ನಿರಂತರವಾಗಿ ಹೋಗುತ್ತದೆ. ಈ ವಿಡಿಯೋದಲ್ಲಿ ನಾವು ಮನೆ ಸಂಖ್ಯೆಯನ್ನು ಹೇಗೆ ನೀಡೋದು, ಹೇಗೆ ಶುರು ಮಾಡಬೇಕು ಮತ್ತು ಯಾವ ಥರ ಸನ್ನಿವೇಶಗಳು ಬರುತ್ತೆ, ಇಂಪಾರ್ಟೆಂಟಾಗಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.